Next example, a manufacturer of TV sets produced 600 sets in the third year. ಅಂದರೆ ಮ್ಯಾನುಫ್ಯಾಕ್ಚರರ್ ಆಫ್ ಟಿ ವಿ ಅಂದರೆ ಟಿ ವಿ ತಯಾರು ಮಾಡೋನು ಪ್ರೊಡ್ಯೂಸ್ಡ್ 600 ಸೆಟ್ಸ್ ಇನ್ ದ ಥರ್ಡ್ ಇಯರ್ ಅಂದರೆ ಮೂರನೇ ವರ್ಷದಲ್ಲಿ 600 ಸೆಟ್ಸ್ನ ರೆಡಿ ಮಾಡ್ತಾನೆ. ಅಂದರೆ ಮೂರನೇ ವರ್ಷದಲ್ಲಿ ಎಷ್ಟು 600 ಸೆಟ್ಸ್ನ ರೆಡಿ ಮಾಡ್ತಾನೆ. ನೆಕ್ಸ್ಟು ಆ್ಯಂಡ್ 700 ಸೆಟ್ಸ್ ಇನ್ ದ ಸೆವೆಂತ್ ಇಯರ್ ಅಂದರೆ ಸೆವೆಂತ್ ಇಯರ್ನಲ್ಲಿ ಅವನು ಎಷ್ಟು ರೆಡಿ ಮಾಡ್ತಾನೆ? 700 ಸೆಟ್ಸ್ ಇನ್ ದ ಸೆವೆಂತ್ ಇಯರ್. ಅಸ್ಯೂಮಿಂಗ್ ದಟ್ ದ ಪ್ರೊಡಕ್ಷನ್ ಇನ್ಕ್ರೀಸಸ್ ಯೂನಿಫಾರ್ಮ್ಲಿ ಬೈ ಎ ಫಿಕ್ಸ್ಡ್ ನಂಬರ್ ಎವ್ರಿ ಇಯರ್ ಅಂದರೆ ಎವ್ರಿ ಇಯರ್ ಅಂದರೆ ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು ಹೀಗೆ ಎಲ್ಲ ಇಯರು ಯೂನಿಫಾರ್ಮ್ಲಿ ಇನ್ಕ್ರೀಸ್ ಮಾಡ್ತಾನೆ ಅವನು. ಅಂದರೆ ಯೂನಿಫಾರ್ಮ್ಲಿ ಅಂದರೆ ಒಂದು ಡೆಫಿನೈಟ್ ನಂಬರ್ ಆಗಿ, ಅಂದರೆ ಈ ಇಯರ್ನಲ್ಲಿ ಡಿಫ್ರೆನ್ಸ್ ಏನಿರುತ್ತೆ, ಸೇಮ್ ಇರುತ್ತೆ. ಅಂದರೆ ಯೂನಿಫಾರ್ಮ್ಲಿ ಅಂದರೆ ಒಂದು ಫಿಕ್ಸ್ಡ್ ನಂಬರಲ್ಲಿ ಹೆಚ್ಚಿಗೆ ಮಾಡ್ಕೋತಾ ಹೋಗ್ತಾನೆ ಒಂದು ಇಯರ್ನಲ್ಲಿ ಪ್ರೊಡಕ್ಷನ್. ಸೊ ಹಾಗಾದರೆ ಫೈಂಡ್ ಅಂತ ಕೇಳಿದ್ದಾರೆ. ಫೈಂಡ್ ದ ಪ್ರೊಡಕ್ಷನ್ ಇನ್ ಫಸ್ಟ್ ಇಯರ್ ಅಂತ ಕೇಳಿದ್ದಾರೆ. ಅಂದರೆ ಫಸ್ಟ್ ಇಯರ್ನಲ್ಲಿ ಎಷ್ಟು ಅವನು ಟಿ ವಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ಅಂತ ಕೇಳಿದ್ದಾರೆ. ಮತ್ತೊಂದು ಕ್ವಶನಲ್ಲಿ 10th ಇಯರ್ನಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. 8th, 9th, 10th. ಸೊ ಈ ಇಯರ್ನಲ್ಲಿ ಎಷ್ಟಾಗುತ್ತೆ ಅಂತಲೂ ಕೇಳಿದ್ದಾರೆ. ಮತ್ತು ಥರ್ಡ್ ಕ್ವಶನಲ್ಲಿ ದ ಟೋಟಲ್ ಪ್ರೊಡಕ್ಷನ್ ಇನ್ ಫಸ್ಟ್ 7 ಇಯರ್ಸ್ ಅಂತ ಕೇಳಿದ್ದಾರೆ. ಅಂದರೆ 7 ಇಯರ್ಸ್ವರೆಗೂ ಎಷ್ಟು ಪ್ರೊಡಕ್ಷನ್ ಮಾಡಿದ್ದಾನೆ ಅಂದರೆ S7 ಕೇಳಿದ್ದಾರೆ. ಇಂಡೈರೆಕ್ಟಾಗಿ S7 ಅಂತ ಕೇಳಿದ್ದಾರೆ. ಅಂದರೆ ಈ ಮೂರು ಕ್ವಶನ್ನಲ್ಲಿ ನಾವು ಫಸ್ಟ್ ಇಯರ್ ಅಂದರೆ ಎ ಟರ್ಮ್ ಏನಿದೆ ಅಂತ ಕಂಡುಹಿಡಿಬೇಕು. ಮತ್ತು ಪ್ರೊಡಕ್ಷನ್ ಇನ್ 10th ಇಯರ್ ಅಂತ ಕೇಳಿದ್ದಾರೆ, ಅದು ನಾವು A10 ಅಂತ ಕಂಡುಹಿಡಿಬೇಕು. ಸೊ ಇದು ಥರ್ಡು S7 ಅಂತ ಕಂಡುಹಿಡಿಬೇಕು. ಸೊ ನಮಗೇನು ಕೊಟ್ಟಿದ್ದಾರೆ? A3 600 ಕೊಟ್ಟಿದ್ದಾರೆ, A7 700 ಕೊಟ್ಟಿದ್ದಾರೆ. ಸೊ ಈಗ ನಾವು ಈ ಎ ಪಿ ಕಂಡುಹಿಡಿಬೇಕು. ನಮಗೆ ಕೊಟ್ಟಿರೋದು A3 ಈಸ್ ಈಕ್ವಲ್ ಟು 600, A7 ಈಸ್ ಈಕ್ವಲ್ ಟು 700. ಸೊ ನಾವು ಇವು ಎರಡನ್ನೇ ಯೂಸ್ ಮಾಡಿಕೊಂಡು ಎ ಪಿಯಲ್ಲಿ ಟರ್ಮ್ಸ್ ಏನೇನಿವೆ ಕಂಡುಹಿಡಿಬೇಕು. ಸೊ ಎ ಪಿಯಲ್ಲಿ ಟರ್ಮ್ಸ್ ಕಂಡುಹಿಡಿಯೋಕ್ಕಿಂತ ಮುಂಚೆ ನಮಗೆ ಎ ಏನಿದೆ ಅಂತ ಗೊತ್ತಾಗಬೇಕು, ಮತ್ತು ಡಿ ಏನಿದೆ ಅಂತ ಗೊತ್ತಾಗಬೇಕು. ಸೊ ಎ ಮತ್ತು ಡಿಯನ್ನು ನಾವು ಈ ಎರಡು A3 ಮತ್ತು A7 ಯೂಸ್ ಮಾಡಿಕೊಂಡು ಕಂಡುಹಿಡಿಯೋಣ. ಸೊ A3ನ ನಾವು ಹೇಗೆ ಬರಿಬೋದು? A ಪ್ಲಸ್ 2D. ಸೊ A3 ಏನಿದೆ? 600 ಇದೆ. 600 ಈಸ್ ಈಕ್ವಲ್ ಟು A ಪ್ಲಸ್ 2D. ಸೊ A7 ಹೇಗೆ ಬರಿಬೋದು? A7 ಈಸ್ ಈಕ್ವಲ್ ಟು A ಪ್ಲಸ್ 6D. ಸೊ A7 ಏನಿದೆ? 700, A ಪ್ಲಸ್ 6D. ಸೊ ಇವೆರಡು ಲೀನಿಯರ್ ಈಕ್ವೇಷನ್ಸ್ ನಮ್ಮ ಎದುರು ಬಂದವು. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಎ ಅಥವಾ ಡಿ ಗೊತ್ತಾಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋಣ. ಸಬ್ಸ್ಟ್ರ್ಯಾಕ್ಟಿಂಗ್ ಈಕ್ವೇಷನ್ 1 ಫ್ರಮ್ 2. ಸಬ್ಸ್ಟ್ರ್ಯಾಕ್ಟಿಂಗ್ ಈಕ್ವೇಷನ್ 1 ಫ್ರಮ್ 2. 2 ಏನಿದೆ ಈಕ್ವೇಷನ್? A ಪ್ಲಸ್ 6D ಈಸ್ ಈಕ್ವಲ್ ಟು 700. ಫಸ್ಟ್ ಈಕ್ವೇಷನ್ ಏನಿದೆ? A ಪ್ಲಸ್ 2D ಈಸ್ ಈಕ್ವಲ್ ಟು 600. ಸೊ ಸಬ್ಸ್ಟ್ರ್ಯಾಕ್ಟಿಂಗ್ ಈಕ್ವೇಷನ್ 1 ಫ್ರಮ್ 2. ಸೊ ಈಗ ಸಬ್ಸ್ಟ್ರ್ಯಾಕ್ಟ್ ಮಾಡೋಣ. ಮೈನಸ್ 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 A ಪ್ಲಸ್ A ಕ್ಯಾನ್ಸಲ್. 6D ಮೈನಸ್ 2D 4D. 700 minus 600 100. So D is equal to 100 divided by 4. 4 ones are
4, 4 2s are 8, 4 5s are 20. ಸೊ ನಮಗೆ ಡಿ ವ್ಯಾಲ್ಯೂ ಏನು ಬಂತು? 25 ಬಂತು. ಡಿ ವ್ಯಾಲ್ಯೂ ಏನು ಬಂತು? 25 ಬಂತು. ಸೊ ಈಗ ಎ ಪಿ ಕಂಡುಹಿಡಿಬೇಕಂದ್ರೆ ಎ ಮತ್ತು ಡಿ ಬೇಕಾಗಿತ್ತು. ಸೊ ಡಿ ವ್ಯಾಲ್ಯೂ ಬಂತು. ಸೊ ಎ ವ್ಯಾಲ್ಯೂ ಒಂದು ಬಂದರೆ ನಾವು ಎ ಪಿಯಲ್ಲಿರೋ ಎಲ್ಲ ನಂಬರ್ಸ್ನ ಲಿಸ್ಟ್ ಮಾಡ್ಬೋದು. ಸೊ ಎನ ಕಂಡುಹಿಡಿಬೇಕಂದ್ರೆ ಈ ಇಕ್ವೇಷನ್ನಲ್ಲಾದರೂ ನಾವು ಡಿ ವ್ಯಾಲ್ಯೂ ಪುಟ್ ಮಾಡ್ಬೋದು, ಈ ಇಕ್ವೇಷನ್ನಲ್ಲಾದರೂ ನಾವು ಡಿ ವ್ಯಾಲ್ಯೂ ಪುಟ್ ಮಾಡ್ಬೋದು. ಸೊ ಈಗ ನಾವು ಈ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಡಿ ವ್ಯಾಲ್ಯೂನ ಪುಟ್ ಮಾಡಿ ಎ ವ್ಯಾಲ್ಯೂನ ನಾವು ಕಂಡುಹಿಡಿಯೋಣ. ಸೊ ನಮಗೆ ಡಿ ವ್ಯಾಲ್ಯೂ ಏನು ಬಂದಿದೆ? 25. ಡಿ ವ್ಯಾಲ್ಯೂ 25. ಸೊ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಪುಟ್ ಮಾಡೋಣ. ನಾವು ಈ ಫಸ್ಟ್ ಇಕ್ವೇಷನಲ್ಲಿ ಡಿ ವ್ಯಾಲ್ಯೂನ ಪುಟ್ ಮಾಡೋಣ. ಎ ಪ್ಲಸ್ 2d ಈಸ್ ಈಕ್ವಲ್ ಟು 600. ಎ ಪ್ಲಸ್ 2d ಈಸ್ ಈಕ್ವಲ್ ಟು 600. ಎ ಪ್ಲಸ್ ಡಿ ವ್ಯಾಲ್ಯೂ ಏನಿದೆ 25 ಈಸ್ ಈಕ್ವಲ್ ಟು 600. ಎ ಪ್ಲಸ್ 2 ಇಂಟು 25 50 ಈಸ್ ಈಕ್ವಲ್ ಟು 600. ಎ ಈಸ್ ಈಕ್ವಲ್ ಟು 600 ಮೈನಸ್ 50. ಎ ಈಸ್ ಈಕ್ವಲ್ ಟು 550. ಸೊ ನಮಗೆ ಇದರಿಂದ ಎ ಈಸ್ ಈಕ್ವಲ್ ಟು 550 ಅಂತ ಬಂತು. ಸೊ ಎ ಈಸ್ ನಥಿಂಗ್ ಬಟ್ ಫಸ್ಟ್ ಟರ್ಮ್ ಅಂದರೆ ಫಸ್ಟ್ ಟರ್ಮ್ ಅಂದರೆ ಫಸ್ಟ್ ಇಯರ್ನಲ್ಲಿ. ಈಗ ನೋಡಿ ಇದರಲ್ಲಿ ಎ ಏನಿದೆ? ಫಸ್ಟ್ ಟರ್ಮ್. ಸೊ 550. ಸೊ ಅವ್ರೇನು ಕೇಳಿದ್ದಾರೆ? ದ ಪ್ರೊಡಕ್ಷನ್ ಇನ್ ಫಸ್ಟ್ ಇಯರ್ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ಲಿ ಏನು ಏನಂತ ಕೇಳಿದ್ದಾರೆ. ಸೊ ದ ಪ್ರೊಡಕ್ಷನ್ ಇನ್ ಫಸ್ಟ್ ಇಯರ್ ಎಷ್ಟಾಗುತ್ತೆ? 550. ದೇರ್ ಫೋರ್ ದ ಪ್ರೊಡಕ್ಷನ್ in first year is 550. ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ? ದ ಪ್ರೊಡಕ್ಷನ್ ಇನ್ 10th ಇಯರ್ ಅಂತ ಕೇಳಿದ್ದಾರೆ. ಅಂದರೆ A10 ನಾವು ಕಂಡುಹಿಡಿಬೇಕು. A10 ಕಂಡುಹಿಡಿಬೇಕಂದ್ರೆ ಎ ಪ್ಲಸ್ 9d. A10 ಹೇಗೆ ಕಂಡುಹಿಡಿಯೋದು? ಎ ಪ್ಲಸ್ 9d. ಸೊ ಎ ಏನಿದೆ? 550 ಪ್ಲಸ್ 9 ಇಂಟು ಡಿ ಏನಿದೆ? 25. ಸೊ ಇದನ್ನು ಸಾಲ್ವ್ ಮಾಡಿದಾಗ 550 ಪ್ಲಸ್ 9 ಇಂಟು 25 225. ಸೊ ಇದನ್ನು ಸಾಲ್ವ್ ಮಾಡಿದಾಗ 775 ಆಗುತ್ತೆ. ಅಂದರೆ ಸೆಕೆಂಡ್ ಕ್ವಶನ್ ಆನ್ಸರ್ ಏನು ಬಂತು? The production in 10th year is 775. Therefore, the production of TV sets in 10th year is 775. ಸೊ ಇಲ್ಲಿನೂ ದ ಪ್ರೊಡಕ್ಷನ್ ಆಫ್ ಟಿ ವಿ ಸೆಟ್ಸ್ ಅಂತ ಬರಿಬೇಕು. ಬರೀ ಪ್ರೊಡಕ್ಷನ್ ಅಂತ ಬರೆದಿದ್ವಿ. ದ ಪ್ರೊಡಕ್ಷನ್ ಆಫ್ ಟಿ ವಿ ಸೆಟ್ಸ್ ಇನ್ ಫಸ್ಟ್ ಇಯರ್ ಈಸ್ 550. ದ ಪ್ರೊಡಕ್ಷನ್ ಆಫ್ ಟಿ ವಿ ಸೆಟ್ಸ್ ಇನ್ 10th ಇಯರ್ ಈಸ್ 775. ಸೊ ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂತು, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಬಂತು. ಸೊ ಥರ್ಡ್ ಕ್ವಶನಲ್ಲಿ ಏನು ಕೇಳಿದ್ದಾರೆ? ದ ಟೋಟಲ್ ಪ್ರೊಡಕ್ಷನ್ ಇನ್ ಫಸ್ಟ್ 7 ಇಯರ್ಸ್ ಅಂತ ಕೇಳಿದ್ದಾರೆ. ಅಂದರೆ 7 ಸಮ್ ಆಫ್ 7 ಟರ್ಮ್ಸ್ ಅಂತ ಕೇಳಿದ್ದಾರೆ. S7. ಸೊ S7 ನಾವು ಕಂಡುಹಿಡಿಬೇಕು. S7 ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ n ಏನಿದೆ? 7/2. a ಏನಿದೆ? 550. 2 ಇಂಟು 550 ಪ್ಲಸ್ n ಏನಿದೆ? 7 ಮೈನಸ್ 1. ಡಿ ಏನಿದೆ? 25 ಇಂಟು 25. ಸೊ ಇದನ್ನು ಸಾಲ್ವ್ ಮಾಡಿದಾಗ
7/2 into 550 into 2 1100 plus 7 minus 1 6 6 into 25 6 is a 150. ಸೊ ಇದನ್ನು ಸಾಲ್ವ್ ಮಾಡಿದಾಗ 7/2 ಇಂಟು 1100 ಪ್ಲಸ್ 150 ಎಷ್ಟಾಗುತ್ತೆ 1250 ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 2 1s ಕ್ಯಾನ್ಸಲ್, 2 6s 12, 2 2s 4, 2 5s 10. ಸೊ 7 into 625 7 into 625 ಎಷ್ಟಾಗುತ್ತೆ 7 5s 35, 7 2s 14 plus 3 17, 7 6s 42, 43. ಸೊ ಎಷ್ಟಾಗುತ್ತೆ 4375 ಅಂದರೆ S7 ಏನು ಬಂತು 4375. ಸೊ ಥರ್ಡ್ ಕ್ವಶನ್ ಆನ್ಸರ್ ಏನು ದ ಟೋಟಲ್ ಪ್ರೊಡಕ್ಷನ್ ಇನ್ ಫಸ್ಟ್ 7 years ಏನು ಬಂತು ನಮಗೆ 4375.